ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ 33ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಹೇಗೆ ದಾಸ್ಯತ್ವ ಇದೆಯೋ ಅದೇ ಆ ರೀತಿ ಆಧ್ಯಾತ್ಮಿಕ ದಾಸ್ಯತ್ವ ಅಲ್ಲ ಇರೋದು. ಅಲ್ಲಿ ಭಗವಂತ ಎಷ್ಟು ಸ್ವತಂತ್ರನೋ ಸೇವಕ ಕೂಡ ಅಷ್ಟೇ ಸ್ವತಂತ್ರನಾಗಿರ್ತಾನೆ. ಯಾಕೆ ಅಂತಂದ್ರೆ ಅಲ್ಲಿ ಬಲವಂತದ ಸೇವೆ ಇರೋದಿಲ್ಲ. ಅಲ್ಲಿ ಒಳಗಡೆಯಿಂದ ನಮಗೆ ಸಹಜವಾಗಿ ಒಂದು ಸ್ಫೂರ್ತಿಯಿಂದ ಬರುವಂತಹ ಪ್ರೀತಿ ಆಗಿರೋದ್ರಿಂದ, ಆಮೇಲೆ ಅದಕ್ಕೆ ಎಕ್ಸಾಂಪಲ್ಗಳು ತಾಯಿ ಮಗನಿಗೆ ಸಲ್ಲಿಸುವಂತಹ ಪ್ರೀತಿ, ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಸಲ್ಲಿಸುವಂತಹ ಪ್ರೀತಿ, ಮತ್ತೆ ಒಬ್ಬ ಹೆಂಡತಿ ಗಂಡನಿಗೆ ಮಾಡುವಂತಹ ಸೇವೆ, ಇದೆಲ್ಲ ಬಲವಂತವಾಗಿ ಮಾಡುವಂಥದ್ದಲ್ಲ, ಅದು ಪ್ರೀತಿಯಿಂದ ಆಗುವಂಥದ್ದು ಅಂತ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಈ ಭೌತಿಕ ಲೋಕದಲ್ಲಿ ಹೇಗಿದ್ದರೂ ಪ್ರೇಮಯುಕ್ತವಾದ ಸೇವೆಯ ಒಂದು ಪ್ರತಿಬಿಂಬ ಮಾತ್ರವಾಗಿದೆ. ನಿಜವಾದ ಸೇವೆ ಅಥವಾ ಸ್ವರೂಪದಲ್ಲಿ ಸೇವೆ ದಿವ್ಯ ಲೋಕದಲ್ಲಿ ಭಗವಂತನ ಒಡನಾಟದಲ್ಲಿ ಉಪಸ್ಥಿತವಿರುತ್ತದೆ. ಅದೇ ದಿವ್ಯ ಪ್ರೇಮದಲ್ಲಿ ಆಗತಕ್ಕ ಸೇವೆಯನ್ನು ಇಲ್ಲಿ ಭಕ್ತಿಯಿಂದ ಆಚರಿಸಬಹುದು. ಅಂದ್ರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಾವೇನೆಲ್ಲ ಪ್ರೀತಿ ಅನ್ನೋದನ್ನ ನೋಡ್ತೀವೋ, ಅಂತ ಸೇವೆಯನ್ನ ನೋಡ್ತೀವೋ, ಅದೆಲ್ಲ ಆಧ್ಯಾತ್ಮಿಕ ಪ್ರಪಂಚದ ಒಂದು ಪ್ರತಿಬಿಂಬ ಅಷ್ಟೇನೆ. ಹೇಳಿದ್ನಲ್ಲ, ಒಂದು ದೊಡ್ಡ ಬೆಟ್ಟ ಇರುತ್ತಲ್ಲ, ಅದು ಆಧ್ಯಾತ್ಮಿಕ ಪ್ರಪಂಚದ ಸೇವೆ ಅಂತ ಅನ್ನಿಸ್ಕೊಂಡ್ರೆ ಅಷ್ಟು ದೊಡ್ಡದಾಗಿದ್ರೆ ಅದರ ಒಂದು ಸಾಸಿವೆ ಕಾಳಷ್ಟು ಮಾತ್ರ ನಾವು ಇಲ್ಲಿ ನೋಡೋದು. ನಿಜವಾದ ಸೇವೆ ಅಥವಾ ನಮ್ಮ ಸ್ವರೂಪದಲ್ಲಿ ನಾವು ಸೇವೆ ಮಾಡ್ತೀವಲ್ವ, ಅದು ಎಲ್ಲಿ ಅಂತಂದ್ರೆ ಆ ಭಗವಂತನ ಒಂದು ದಿವ್ಯ ಲೋಕದಲ್ಲಿ ಅವನ ಒಡನಾಟದಲ್ಲಿ ಇರತ್ತೆ ಹೊರತು ಇಲ್ಲೆಲ್ಲೂ ನಾವು ಅದನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆ ದಿವ್ಯ ಪ್ರೇಮ ಸೇವೆಯಲ್ಲಿ ಆಗುವಂತಹ ಸೇವೆಯನ್ನ ಇಲ್ಲಿ ಕೂಡ ನಾವು ಭಕ್ತಿಯಿಂದ ಆಚರಣೆ ಮಾಡ್ಬೋದು. ಈಗ ನಾವು ಭಗವಂತ ಕೃಷ್ಣನ ಅಷ್ಟಮಿ ಮಾಡ್ತೀವಿ, ರಾಮನವಮಿ ಮಾಡ್ತೀವಿ, ಜೂಲನ ಉತ್ಸವ ಮಾಡ್ತೀವಿ, ಆಮೇಲೆ ದಾಮೋದರ ಉತ್ಸವ ಅಂತ ಮಾಡ್ತೀವಿ. ಈ ರೀತಿ ಬೇರೆ ಬೇರೆ ಉತ್ಸವಗಳನ್ನೆಲ್ಲ ಮಾಡ್ತೀವಲ್ವಾ. ಅಂದ್ರೆ ಭಗವಂತನ ಜೊತೆನಲ್ಲಿ ಅವನ ಭಕ್ತರ ಒಡನಾಟದಲ್ಲಿ ನಡೆದಂತಹ ಘಟನೆಗಳನ್ನ ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ, ನಾವು ಆ ಅನುಭವವನ್ನ ಪಡೋದಕ್ಕೋಸ್ಕರ ಇಲ್ಲೂ ಕೂಡ ಅದನ್ನೆಲ್ಲ ನಾವು ಭಕ್ತಿಯಿಂದ ಆಚರಣೆ ಮಾಡ್ತೀವಿ. ಅಂದ್ರೆ ಭಗವಂತನ ಲೀಲೆಗಳಾಗಿರೋದೇ ಭಕ್ತರು ಅದನ್ನೆಲ್ಲ ನೆನಪಿಸ್ಕೊಂಡು ಸಂತೋಷ ಪಡ್ಲಿ, ಮತ್ತೆ ನನ್ನನ್ನ ಸದಾ ನೆನಪಿಸ್ಕೊಳ್ಳೋದಕ್ಕೆ ಅವ್ರಿಗೊಂದು ಆಸರೆಯ ಆಗಿರ್ಲಿ ಅಂತಂದ್ಬಿಟ್ಟು. ಸೊ ಇದೆಲ್ಲವನ್ನು ಕೂಡ ನಾವು ಪ್ರೀತಿಯಿಂದ ಮಾಡುವಂಥದ್ದು. ಯಾಕಂದ್ರೆ ಭಗವಂತನಲ್ಲಿ ನಮ್ಗೆ ಎಷ್ಟು ಆಸಕ್ತಿ ಬರ್ತಾ ಹೋಗುತ್ತೋ, ಎಷ್ಟು ನಾವು ಅವನನ್ನ ಇಷ್ಟಪಡ್ತಾ ಹೋಗ್ತೀವೋ, ಅವನ ಸೇವೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅವನನ್ನೇ ನಾವು ಧ್ಯಾನಿಸ್ತಾ ಇರಬೇಕು ಅನ್ಸುತ್ತೆ, ಅವನ ಬಗ್ಗೆ ನಾವು ಕೇಳಬೇಕು ಅನ್ನಿಸ್ತಾ ಇರುತ್ತಲ್ವಾ. ಇದೆಲ್ಲ ಅವನಲ್ಲಿರುವಂಥ ಆ ಒಂದು ಪ್ರೀತಿಯಿಂದ ಆಗತ್ತೆ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಈ ಶ್ಲೋಕವು ಜ್ಞಾನಿಗಳ ಪಂಥಕ್ಕೂ ಅನ್ವಯವಾಗುವುದು. ಜ್ಞಾನ ಪ್ರಕಾಶಿತನಾದವನು ಭೌತಿಕ ಕಶ್ಮಲಗಳಿಂದ ಮುಕ್ತನಾದಾಗ, ಅಂದರೆ ಭೌತಿಕ ಪ್ರಕೃತಿಯ ರೀತಿಗಳ ಭಾವನೆಗಳ ಸಮೇತವಾಗಿ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳ ಕಲ್ಮಶಗಳಿಂದ ಬಿಡುಗಡೆಗೊಂಡಾಗ ಪರಮಪುರುಷನಲ್ಲಿ ಸೇರುತ್ತಾನೆ ಮತ್ತು ಭೌತಿಕ ಬಂಧನದಿಂದ ಹೀಗೆ ಮುಕ್ತನಾಗುತ್ತಾನೆ. ಇಲ್ಲಿ ಇಷ್ಟೊತ್ತು ಭಕ್ತರ ಬಗ್ಗೆ ಹೇಳಿದ್ರಲ್ಲ, ಇಲ್ಲಿ ಗುರುಗಳೀಗ ಈ ಶ್ಲೋಕ ಜ್ಞಾನಿಗಳಿಗೂ ಕೂಡ ಅನ್ವಯವಾಗುತ್ತೆ. ಯಾಕಂದ್ರೆ ಜ್ಞಾನವನ್ನ ತಿಳ್ಕೊಳ್ತಾ ಅವನಿಗೆ ಜ್ಞಾನೋದಯವಾಗುತ್ತೆ ಅಂತ ಹೇಳ್ತಾರಲ್ಲ, ಅಂದ್ರೆ ಜ್ಞಾನ ಪ್ರಕಾಶಿತವಾಗುತ್ತೆ. ಅಂಥವ್ನು ಏನ್ ಮಾಡ್ತಾನೆ, ಈ ಭೌತಿಕ ಕಲ್ಮಶಗಳು ಏನು ಅನ್ನೋದು ಗೊತ್ತಾದ್ಮೇಲೆ ಅದರಿಂದ ಮುಕ್ತನಾಗಬೇಕು, ನಾನು ಅದರಿಂದ ಹೊರಗಡೆ ಬರಬೇಕು ಅಂತ ಅವನು ಯೋಚನೆ ಮಾಡ್ತಾನೆ ಅಲ್ವಾ. ಅಂದ್ರೆ ಈ ಭೌತಿಕ ಪ್ರಕೃತಿಯ ರೀತಿಗಳ ಭಾವನೆಗಳ ಸಮೇತವಾಗಿ, ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಏನೇನೆಲ್ಲ ಭಾವನೆಗಳು, ಗುಣಗಳು, ಇದರ ಒಂದು ಮಿಕ್ಸ್ಚರ್ ಆಗಿ ಏನೇನೆಲ್ಲ ನಮ್ಮ ಒಳಗಡೆ ಭಾವನೆಗಳು ಬರುತ್ತೋ ಅದರ ಸಮೇತ ಅವನು ಈ ಸ್ಥೂಲ ಆಗಿರ್ಬೋದು, ಸೂಕ್ಷ್ಮ ಆಗಿರ್ಬೋದು, ಎರಡು ಶರೀರಗಳಿದೆಯಲ್ಲ ನಮಗೆ, ಆ ಕಶ್ಮಲಗಳಿಂದ ಅವನು ಬಿಡುಗಡೆ ಆಗ್ತಾನೆ. ಯಾವಾಗ ಜ್ಞಾನವನ್ನ ತಿಳ್ಕೊಳ್ತಾ ಹೋಗ್ತೀವೋ ನಮ್ಗೆ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅವಾಗ ಏನ್ ಮಾಡ್ತೀವಿ, ಅದನ್ನೆಲ್ಲ ಬಿಡ್ತಾ ಬರ್ತೀವಿ ನಾವು, ಅದರಿಂದ ಮುಕ್ತರಾಗ್ತೀವಿ. ಮುಕ್ತರಾಗೋದು ಅಂತಂದ್ರೆ ಏನು, ಬಿಡೋದು ಅಂತ ಅರ್ಥ. ಈಗ ಯಾವುದೋ ಒಂದು ವಸ್ತುವಲ್ಲಿ ನಮಗೆ ಆಸಕ್ತಿ ಇರುತ್ತೆ, ಆ ವಸ್ತು ಏನು ಅಂತ ಗೊತ್ತಾದಾಗ ಅದರಿಂದ ಮುಕ್ತನಾಗೋದು ಅಂದ್ರೆ ಏನು, ಅದನ್ನ ಬಿಡೋದು ಅಂತ ಅರ್ಥ.
ಈ ರೀತಿ ಜ್ಞಾನಿಗಳು ಏನು ಮಾಡ್ತಾರೆ ಅಂದ್ರೆ, ತಿಳುವಳಿಕೆಯನ್ನ ತಿಳ್ಕೊಳ್ತಾ ಅವರು ಈ ಐಹಿಕ ಬಂಧನದಿಂದ ಒಂದೊಂದಾಗಿ ಬಿಡಿಸ್ಕೊಳ್ತಾ ಬರ್ತಾರೆ. ಭಕ್ತರು ಏನ್ ಮಾಡ್ತಾರೆ, ಭಗವಂತನಲ್ಲಿ ಆಸಕ್ತಿ ಜಾಸ್ತಿಯಾಗಿ ಅವನನ್ನ ಸೇವಿಸ್ಬೇಕು, ಅವನ ಬಗ್ಗೆ ವಿಚಾರ ಮಾಡ್ಬೇಕು ಅಂತ ಈ ಭೌತಿಕ ವಿಚಾರಗಳನ್ನೆಲ್ಲ ಬಿಡ್ತಾ ಬರ್ತಾರೆ. ಈ ರೀತಿ ಅವನಿಗೆ ಜ್ಞಾನದಿಂದ ಬಿಡ್ತಾರೆ, ಇಲ್ಲಿ ಭಗವಂತನ ಪ್ರೀತಿಯಿಂದ ಇವ್ರು ಬಿಡ್ತಾ ಬರ್ತಾರೆ. ಸೊ ಜ್ಞಾನಿಗಳು ಮತ್ತೆ ಭಕ್ತರು ಭೌತಿಕ ಕಲ್ಮಶದಿಂದ ಬಿಡುಗಡೆಯ ಸ್ಥಾನದವರೆಗೆ ವಾಸ್ತವವಾಗಿ ಐಕಮತ್ಯವುಳ್ಳವರಾಗಿದ್ದಾರೆ. ಅಂದ್ರೆ ಈಗ ನೋಡಿ, ಜ್ಞಾನಿಗಳು ತಿಳುವಳಿಕೆಯನ್ನ ತಿಳ್ಕೊಳ್ತಾ ಈ ಭೌತಿಕ ಪ್ರಪಂಚದಲ್ಲಿ ಏನೇನೆಲ್ಲ ಅಟ್ಯಾಚ್ಮೆಂಟ್ಸ್ ಇದೆಯೋ ಅಥವಾ ಆಸಕ್ತಿಗಳಿದೆಯೋ ಅದನ್ನ ಬಿಡ್ತಾ ಬರ್ತಾರೆ. ಇನ್ನು ಭಕ್ತರು ಏನ್ ಮಾಡ್ತಾರೆ, ಇದೆಲ್ಲ ಯಾವುದೂ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಭಗವಂತ ನಮ್ಗೆ ಇಂಪಾರ್ಟೆಂಟು ಅಂತ ಅವನಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಈ ಭೌತಿಕ ಕಲ್ಮಶಗಳಿಂದ ಬಿಡುಗಡೆಯನ್ನ ಪಡಿತಾರೆ. ಅಂದ್ರೆ ಈ ಭೌತಿಕ ಕಲ್ಮಶಗಳಿದೆಯಲ್ಲ, ಅದರಿಂದ ಬಿಡುಗಡೆ ಪಡೆಯುವಂತಹ ಒಂದು ಸ್ಟೇಜ್ವರೆಗೂ ಇಬ್ರು ಕೂಡ ಒಂದೇ ರೀತಿಯಾಗಿರ್ತಾರೆ. ಜ್ಞಾನಿಗಳಾಗಿರಬಹುದು, ಭಕ್ತರಾಗಿರಬಹುದು. ಜ್ಞಾನಿಗಳು ಸರಳವಾದ ಅರಿವಿನ ಕಟ್ಟೆಯ ಮೇಲೆ ಬಂದಾಗ ಸಮಾಧಾನಗೊಳ್ಳುವರಾದರೆ, ಭಕ್ತರು ಪ್ರೇಮಯುತ ಸೇವೆಯಲ್ಲಿ ಮತ್ತಷ್ಟು ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವರು. ಭಕ್ತರು ತಮ್ಮ ಸಹಜ ಪ್ರವೃತ್ತ ಸೇವಾಭಾವದಲ್ಲಿ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳುವರು. ಅವರ ಸೇವಾಭಾವವು ಮಾಧುರ್ಯ ರಸದವರೆಗೆ ಅಥವಾ ಪ್ರಿಯ ಮತ್ತು ಪ್ರಿಯೆಯ ನಡುವೆ ವಿನಿಮಯಗೊಳ್ಳತಕ್ಕ ದಿವ್ಯ ಪ್ರೇಮದ ಸೇವೆಯವರೆಗೆ ಮೇಲೆ ಮೇಲೆ ಏರುತ್ತಾ ಇರುತ್ತದೆ. ಅಂದ್ರೆ ಇಲ್ಲಿ ಜ್ಞಾನಿಗಳು ಮತ್ತೆ ಭಕ್ತರು ಎಲ್ಲಿವರೆಗೂ ಈ ಭೌತಿಕ ಕಲ್ಮಶದಿಂದ ಬಿಡುಗಡೆ ಆಗ್ಬೇಕು ಅಂತ ಒಂದು ಮಟ್ಟ ಬರುತ್ತಲ್ಲ, ಅವರಿಗೆ ಎರಡು ಒಂದೇ ಆಗಿರುತ್ತೆ. ಆ ಒಂದು ಜ್ಞಾನೋದಯ ಆಗಿದ ತಕ್ಷಣ ಜ್ಞಾನಿಗಳೇನ್ ಮಾಡ್ತಾರೆ, ಸಮಾಧಾನ ಆಗ್ಬಿಡ್ತಾರೆ. ಓ, ಇದು ಯಾವುದು ಅಲ್ಲ, ಇದೇನು ನಮಗೆ ಬೇಕಾಗಿರೋದಲ್ಲ, ಇದೆಲ್ಲ ಬಂಧನವನ್ನ ಕೊಡುವಂಥದ್ದು, ಇದನ್ನೆಲ್ಲ ನಾನು ಬಿಡಬೇಕು. ಅಷ್ಟು ಆ ಅರಿವು ಬಂದಿದ ತಕ್ಷಣ ಅವರು ಸಮಾಧಾನರಾಗ್ಬಿಡ್ತಾರೆ. ಅಂದ್ರೆ ಅವ್ರದ್ದು ಅಲ್ಲಿಗೆ ಮುಗೀತು ಅಂತ ಅರ್ಥ. ಆದ್ರೆ ಭಕ್ತರ ಹಾಗಲ್ಲ, ಅವ್ರಿಗೆ ತಿಳುವಳಿಕೆ ಬಂತು, ಈಗ ನಾನೇನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವರೇನು ಅಂತಂದ್ರೆ ತಮ್ಮನ್ನ ತಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ. ನಾನು ನಿತ್ಯ ಸೇವಕ, ನಾನು ಇನ್ನಷ್ಟು ಆಧ್ಯಾತ್ಮಿಕದಲ್ಲಿ ಮುಂದುವರೆದು ಭಗವಂತನಿಗೆ ನಾನು ಸದಾ ಸೇವೆ ಮಾಡ್ತಿರ್ಬೇಕು ಅನ್ನೋದನ್ನ ಅವನು ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾನೆ. ಈ ರೀತಿ ಭಕ್ತರು ತಮ್ಮ ಸಹಜ ಪ್ರವೃತ್ತ ತಾವು ಇಷ್ಟಪಟ್ಟು ಸೇವೆ ಭಾವನೆಯಲ್ಲಿ ಅವರು ಮುಂದುವರಿತಾನೇ ಇರ್ತಾರೆ. ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಅವ್ರು ಹೆಚ್ಚು ಮಾಡ್ಕೊಳ್ತಾನೇ ಹೋಗ್ತಾರೆ. ಇದು ನೋಡಿ, ಮೊದಲಿಗೆ ಬರೀ ನಾನು ಸೇವೆ ಮಾಡ್ಬೇಕಷ್ಟೇ ಇರುತ್ತೆ. ಆಮೇಲೆ ನನ್ನ ಮತ್ತು ಭಗವಂತನ ನಡುವೆ ಒಂದು ಬಾಂಧವ್ಯ ಬೆಳೆಯುತ್ತೆ, ಅಲ್ಲಿಂದ ಸಂಬಂಧ ಬೆಳೆಯುತ್ತೆ. ಹೇಗೆ ಭೌತಿಕದಲ್ಲಿ ನಾವು ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಾ ಹೋಗ್ತೀವಿ, ಅದೇ ರೀತಿ ಅಲ್ಲಿ ಬೇರೆ ರೀತಿ ಇರುತ್ತೆ. ಅಲ್ಲಿ ಯಾವುದೇ ಬಂಧನ ಇರೋದಿಲ್ಲ, ಯಾವುದೇ ಒಂದು ಫೋರ್ಸ್ ಇರೋದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ಸ್ವತಂತ್ರವಾಗಿ ನಾನು ನನ್ನ ಇಚ್ಛೆಯಿಂದ ಭಗವಂತನನ್ನ ಪ್ರೀತಿಸ್ತಾ ಹೋಗ್ತೀನಿ. ಆ ಪ್ರೀತಿ ಕೂಡ ಒಂದು ಸ್ಟೇಜ್ ಬೈ ಸ್ಟೇಜ್ ಏರ್ತಾ ಹೋಗುತ್ತೆ. ನಾವು ಪ್ರೀತಿಯಿಂದ ಭಗವಂತನಿಗೆ ಸೇವೆ ಮಾಡಿದಾಗ ಭಗವಂತ ತುಂಬಾ ಸಂತೋಷ ಪಟ್ಟು ಅವ್ನು ನಮ್ಗಿನ್ನಷ್ಟು ಆನಂದ ಕೊಡ್ತಾನೆ. ಆ ಆನಂದವನ್ನ ಸವಿತಾ ನಮ್ಗೆ ಇನ್ನಷ್ಟು ಪ್ರೀತಿ ಮಾಡಬೇಕು, ಭಗವಂತನನ್ನ ಸೇವೆ ಮಾಡಬೇಕು ಅಂತ ಬರುತ್ತೆ. ಆ ಸೇವೆಯನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ. ಅವನಲ್ಲಿ ನಮ್ಗಿನ್ನೂ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪ್ರೀತಿಯನ್ನ ನೋಡಿ ಭಗವಂತ ಮತ್ತಿನ್ನೊಂದಷ್ಟು ಆನಂದವನ್ನ ಕೊಡ್ತಾ ಹೋಗ್ತಾನೆ. ಅಂದ್ರೆ ಆನಂದ ಅಭಿವೃದ್ಧಿ ಆಗ್ತಾನೆ ಹೋಗುತ್ತೆ. ಯಾಕಂದ್ರೆ ಭಗವಂತ ಆನಂದದ ಸಾಗರ ಅಂತ ಕೇಳಿದೀವಲ್ವಾ, ಎಷ್ಟು ತಗೊಂಡ್ರು ಅದರಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊತ್ತು ಯಾವತ್ತೂ ಖಾಲಿ ಆಗೋದಿಲ್ಲ. ಸೊ ನಾವು ಎಷ್ಟೆಷ್ಟು ಅವನಿಗೆ ಸರೆಂಡರ್ ಆಗಿ ಎಷ್ಟೆಷ್ಟು ಸೇವೆ ಮಾಡ್ತಾ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟಷ್ಟು ನಮ್ಮ ಒಳಗಡೆ ಆನಂದ ವೃದ್ಧಿ ಆಗ್ತಾನೇ ಇರುತ್ತೆ. ಈ ಸೇವಾ ಭಾವ ಅನ್ನೋದು ಇದೆಯಲ್ಲ, ಇದು ಮಾಧುರ್ಯ ರಸದವರೆಗೂ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ನೋಡಿ, ಭಗವಂತನನ್ನ ನಾವು ಮಗನಾಗಿ ಪ್ರೀತಿಸ್ತೀವಿ, ಆಮೇಲೆ ಒಬ್ಬ ಸಖನಾಗಿ ಪ್ರೀತಿಸ್ತೀವಿ. ಹೀಗೆ ಬೇರೆ ಬೇರೆ ಸ್ಟೇಜ್ಗಳಿದೆ. ದಾಸನಾಗಿ, ಸಖ್ಯನಾಗಿ, ಈ ರೀತಿ ಹೋಗ್ತಾ 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 ಕೊನೆ ಮಟ್ಟ ಇದೆಯಲ್ಲ, ಅದು ಮಾಧುರ್ಯ ರಸ ಅಂತ ಬರುತ್ತೆ. ಮಾಧುರ್ಯ ರಸ ಅಂದ್ರೆ ಹೇಗೆ ಗೋಪಿಕೆಯರು ಮತ್ತೆ ಭಗವಂತ ಇರ್ತಾನೋ ಆ ಒಂದು ಸ್ಥಿತಿ. ಅಲ್ಲಿ ಇಬ್ಬರ ನಡುವೆ ಭೇದನೇ ಇರೋದಿಲ್ಲ, ಇಬ್ರು ಒಂದೇ ಆಗ್ಬಿಡ್ತಾರೆ. ಅಷ್ಟು ಸ್ವಾತಂತ್ರ್ಯ ಇರುತ್ತೆ. ಭಗವಂತ ಬೇರೆ, ಭಕ್ತರು ಬೇರೆ ಅನ್ನೋದೇ ಬರೋದಿಲ್ಲ ಅಲ್ಲಿ.
ಆಯ್ತಾ? ಅಷ್ಟೂ ಒಂದು ಪ್ರೀತಿ ಅನ್ನೋದು ಆಳವಾಗಿ, ಗಾಢವಾಗಿರುತ್ತಲ್ಲಿ. ಆ ಇಬ್ಬರ ಪ್ರೀತಿ ಪ್ರೇಮಗಳ ವಿನಿಮಯ ಮಾಡಿಕೊಳ್ಳುವಂತಹ ದಿವ್ಯ ಪ್ರೀತಿಯ ಸೇವೆವರೆಗೂ ಕೂಡ ಅದು ಹೋಗ್ತಾನೇ ಇರುತ್ತೆ ಈ ಪ್ರೀತಿ ಅನ್ನೋದು. ಈಗ ನಮ್ಗೇನೂ ಗೊತ್ತಿಲ್ಲ. ಆದರೂ ಕೂಡ ನಮಗೆ ಎಷ್ಟು ಆನಂದ ಸಿಗುತ್ತೆ ಅಂತಂದರೆ, ಇನ್ನು ನಾವು ಶುದ್ಧ ಸತ್ವಕ್ಕೆ ಹೋದಾಗ ಅಥವಾ ನಾವು ಬರೀ ಈ ಒಂದು ಪ್ರಪಂಚದ ಸತ್ವಗುಣ ಅಂತ ಹೇಳ್ತೀವಲ್ವಾ, ಒಂದು ಚೂರೂ ಕೂಡ ನಮಗೆ ಬೇರೆ ಯಾವುದೇ ಕಲ್ಮಶಗಳಿಲ್ಲದೆ ಪೂರ್ಣವಾಗಿ ನಾವು ಸತ್ವಗುಣಕ್ಕೆ ಬಂದ್ರೇನೆ ನಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ. ನಮ್ಮ ಮಾತು, ನಮ್ಮ ನಡತೆ ಎಲ್ಲವೂ ಕೂಡ ಎಷ್ಟು ಶುದ್ಧವಾಗಿರುತ್ತೆ. ಇನ್ನು ಶುದ್ಧ ಸತ್ವಕ್ಕೆ ಹೋದರೆ ಹೇಗಿರಬಹುದು? ಆ ಶುದ್ಧ ಸತ್ವದಲ್ಲಿ ಭಗವಂತನ ಪ್ರೀತಿಯನ್ನು ಮಾಡೋದಕ್ಕೆ ಅಥವಾ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡಿದಾಗ ನಮ್ಮ ಸ್ಥಿತಿ ಹೇಗಿರ್ಬೋದು ಅನ್ನೋದನ್ನು ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ರೀತಿ ಮಾಡ್ತಾ ಮಾಡ್ತಾ ಆ ಪ್ರೀತಿಯಲ್ಲಿ ನಮ್ಮ ಮಾಧುರ್ಯ ರಸ ಅನ್ನೋದು ಎಲ್ಲಿದೆ ಅಂದರೆ, ಗೋಪಿಯರು ಭಗವಂತನನ್ನು ಪ್ರೀತಿಸ್ತಿದ್ರಲ್ಲ, ಆ ಸ್ಥಿತಿಗೆ ಹೋದಾಗ ನಮ್ಮ ಒಂದು ಆನಂದದ ಮಟ್ಟ ಎಷ್ಟಿರಬಹುದು ಅನ್ನೋದನ್ನು ನಾವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಕಂಪ್ಲೀಟಾಗಿ ನಾವು ಭಗವಂತನಿಗೆ ಸರೆಂಡರ್ ಆಗಿ, ಆ ಭಗವಂತ ಏನು ಮಾರ್ಗವನ್ನು ಕೊಟ್ಟಿದ್ದಾನೋ, ಭಕ್ತರು ಏನು ಹೇಳ್ತಾರೋ ಆ ಮಾರ್ಗದಲ್ಲಿ ನಡೀತಾ ಆನಂದವನ್ನು ಅನುಭವಿಸ್ತಾ ಹೋಗ್ತಾ ಇರಬೇಕಷ್ಟೇ. ಏನು ಯೋಚನೆ ಮಾಡೋದು ಬೇಕಾಗಿಲ್ಲ, ಏನು ತಲೆಯಲ್ಲಿ ಇಟ್ಕೊಳ್ಳೋದು ಬೇಕಾಗಿಲ್ಲ. ಸಂತೋಷವಾಗಿ ಭಗವಂತನ ವಿಚಾರವನ್ನು ಕೇಳ್ತಾ ಹೋಗಬೇಕು, ಒಂದು ಭಜನೆ ಮಾಡ್ತಾ ಇರಬೇಕು. ಇಷ್ಟು ಮಾಡ್ತಾ 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 ನಾವೇನಾಗುತ್ತೆ, ಆ ದಿವ್ಯ ಪ್ರೇಮದ ಸೇವೆವರೆಗೂ ಕೂಡ ನಾವು ತಲುಪಬಹುದು. ಇದು ನಮಗೂ ಸಾಧ್ಯ ಆಗುತ್ತೆ. ಆದರೆ ಮಾಡೋದು ಬಿಡೋದು ನಮ್ಮ ಕೈಯಲ್ಲಿರುವಂಥದ್ದು. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.